ಅಭಿವೃದ್ಧಿ ವೇದಿಕೆ ವತಿಯಿಂದ ಆನ ವಿಜಯೇಂದ್ರ ರಾವ್ ಅವರು ಅಂಡಮಾನ್ ಪ್ರವಾಸ ಮತ್ತು ಚಾರಣ ಸಾಹಿತ್ಯ ಮತ್ತು ಸಾಂಸ್ಕೃತಿಕ ವಿನಿಮಯ ಕಾರ್ಯಕ್ರಮವನ್ನು ಏರ್ಪಡಿಸಿದ್ದರು. ಈ ಸಂದರ್ಭದಲ್ಲಿ ಇತ್ತೀಚೆಗೆ ಜಿಲ್ಲಾ ಪ್ರವಾಸೋದ್ಯಮ ಅಭಿವೃದ್ಧಿ ವೇದಿಕೆ ವತಿಯಿಂದ 50 ಜನ ಅಂಡಮಾನ್ ಪ್ರವಾಸಕ್ಕೆ ಹೋಗಿದ್ದು 5 ದಿನಗಳ ಚಾರಣ ಅಂಡಮಾನ್ ಪ್ರವಾಸದ ಬಗ್ಗೆ ಎಲ್ಲರೊಂದಿಗೂ ತಮ್ಮ ಅನುಭವವನ್ನು ಹಂಚಿಕೊಂಡರು. ಇದು ಎರಡನೇ ಪ್ರವಾಸ ನಮ್ಮ ವೇದಿಕೆದು ಯಶಸ್ವಿಯಾಗಿ ಮುಗಿಸಿದ್ರಿ. ಜೊತೆಗೆ ಅದರ ಅನುಭವನ ನಾವೆಲ್ಲರೂ ಹಂಚ್ಕೊಂಡಿದ್ರಿ. ಪ್ರಯಾಸ ಅಂತ ಹೇಳ್ತಾರೆ ಸಾಮಾನ್ಯವಾಗಿ ಎಲ್ಲ ಹೇಳ್ಬೇಕು. ಎಲ್ಲೇ ಹೋದ್ರು ಬೆಳಿಗ್ಗೆ 5 ಗಂಟೆಗೆ ಹೇಳ್ತಾರೆ, 4 ಗಂಟೆ ಓಡು. ಈ ಶಾಲೆ ಮಕ್ಕಳನ್ನ ಕರ್ಕೊಂಡು ಹೋಗ್ತಾರಲ್ಲ, ಆ ಥರ ಯಾವಾಗಲೂ ಪ್ರವಾಸ ಅಂದ್ರೆ ಹಿಂಗಿರುತ್ತೆ. ಎಲ್ಲೋ ಟೈಮ್ ಕೊಡ್ತಾರೆ, ಆ ಟೈಮ್ಗೆ ವಾಪಸ್ ಬರ್ತೀವಿ ಅಂತಾರೆ. ಇದು ಹೋಗಿ ನೋಡ್ತಿರ್ತಾರೆ ಹೊಸ ಜಾಗ, ಈ ಥರದ ಎಲ್ಲ ಅನುಭವ ಇರ್ತಾರೆ. ಆ ಸಮಯದಲ್ಲಿ ಸ್ವಲ್ಪ ಇದಕ್ಕೂ ಆಗಿರ್ಬೋದು ಕೆಲವರಿಗೆಲ್ಲ. ಬರೀ ಊಟ ತಿಂದಿಗೂ ಆಗಿರುತ್ತೆ. ಅದು ತುಂಬ ಚೆನ್ನಾಗಿದೆ ಈ ಸರಿ, ಎಲ್ಲ ಊಟದೆಲ್ಲ ಚೆನ್ನಾಗಿದೆ ಅಂತ ಇವರಿಗೆ ತುಂಬ ಅನುಭವನೇ ಇದೆ. ನಮ್ಮ ತುಂಬ ಚೆನ್ನಾಗಿ ಕೆಲಸ ಮಾಡಿಕೊಡ್ತಾರೆ. ಅದೇ ಥರ ಸಾಂಸ್ಕೃತಿಕ ವಿಚಾರ ಬಂದಾಗ ನಮ್ಮ ದೇಶಕ್ಕೆ ಎಷ್ಟು ಜನ ತ್ಯಾಗ ಮಾಡಿದ್ದಾರೆ, ಅವ್ರ ಇದು ಅನುಭವಿಸಿದ್ದಾರೆ, ಜೈಲು ಅನುಭವಿಸಿದ್ದಾರೆ ಅಂತ ಒಂದು ಜಾಗನ ನಾವು ನೋಡಿದಾಗ ನಮ್ಮ ದೇಶ ಈ ಉಳಿಸಿ ಇವತ್ತು ಇಷ್ಟು ಸಂತೋಷವಾಗಿ ಇದ್ದೀವಿ ಅಂತ ಹೇಳೋದು ನಾನು ನೆನಪು ಮಾಡೋಕ್ಕೆ ಅಲ್ಲಿ ಹೋದಾಗ ಅನಿಸುತ್ತೆ. ಎಷ್ಟು ಜನ ಬಲಿದಾನ ಆಗಿದ್ದಾರೆ, ಎಷ್ಟು ಜನ ಅಲ್ಲೆಲ್ಲ ಜೈಲಲ್ಲಿ ಇದ್ದಾರೆ ಅಂತ ಹೇಳೋದು ತುಂಬ ಅವಾಗ ಅನಿಸುತ್ತೆ. ಒಂದು ಕಡೆ ನಾವು ಇವತ್ತೆಲ್ಲ ಇಷ್ಟು ಸಂತೋಷವಾಗಿರೋಕ್ಕೆ ಅವ್ರ ಬಲಿದಾನನೇ ಕಾರಣ. ಅದನ್ನು ಹೋಗಿ ನೆನಪು ಮಾಡ್ಕೊಂಡಂಥ ಒಂದು ಜಾಗ ಅದೊಂದು. ಜೊತೆಗೆ ಯಾವಾಗ ಬೀಚ್ ಸಾಧಾರಣ ಬೀಚ್ ಇದೆ, ಅದೊಂದು ತುಂಬ ಅದ್ಭುತವಾಗಿದೆ. ಅಂಡಮಾನ್ ನನ್ನ ದೃಷ್ಟಿಯಲ್ಲಿ ಅದೊಂದು ಅದ್ಭುತ ಲೋಕ. ಒಂದು ಅದು ಹೇಗೆ ಅಂತಂದರೆ ಸಾವರ್ಕರ್ ಅವರ ಪುಸ್ತಕದಲ್ಲಿ ಬರುತ್ತೆ. ಅಂಡಮಾನ್ ಅಂದರೆ ಭೂತಾಯಿಗೆ ಪೋಣಿಸಿದ ಒಂದು ನೆಕ್ಲೆಸ್ ಇದ್ದ ಹಾಗೆ. ಅದನ್ನು ಅದು ಅಕ್ಷರ ಸಹ ನಾವು ಅಂಡಮಾನ್ ಬೆಲ್ಲಿಂದ ಕೆಳಗಡೆವರೆಗೂ ಬಂದರೆ ಅದಕ್ಕೆ ಒಂದು ನೆಕ್ಲೆಸ್ ಥರ ಅವಳದ ಇದು ಕಣ್ಣಿಗೆ ಕಾಣುತ್ತೆ. ತುಂಬ ಅದ್ಭುತವಾದಂಥ ಲೋಕ, ಅದರದ್ದೇ ಆದಂಥ ಒಂದು ಪ್ರಪಂಚ ಇದೆ. ಬಟ್ ಅಲ್ಲಿಯ ನಾನು ಗಮನಿಸಿದಾಗ ಅಲ್ಲಿಯ ಜನ ಒಂದು ಥರದ ಆತಂಕದಲ್ಲಿದ್ದಾರೆ. ಯಾಕೆಂತಂದರೆ ಅವರಿಗೆ ಈ ಪ್ರಾಕೃತಿಕವಾಗಿ ಅವರಿಗೆ ವೈಪರೀತ್ಯಗಳು ತುಂಬ ಜಾಸ್ತಿ. ಯಾವುದೇ ಸೀಸನ್ ಆಗಲಿ ಅವೆಲ್ಲ ಎಕ್ಸ್ಟ್ರೀಮ್ಗಳೇ ಅವರಿಗೆ. ಈವನ್ ಮಳೆ ಇರ್ಬೋದು, ಬಿಸಿಲು ಇರ್ಬೋದು, ಚಳಿ ಅಷ್ಟು ಕಡಿಮೆ ಅವರಿಗೆ. ಬಟ್ ಮಳೆ ಮತ್ತು ಬಿಸಿಲನ್ನು ಅವರು ಎದುರಿಸೋ ರೀತಿ ಇದೆಯಲ್ಲ, ಅದು ಅವರಿಗೆ ತುಂಬ ಸೀಸನಲ್ಲೂ ಆತಂಕ ಇದೆ. ಹಾಗಾಗಿ ಅಲ್ಲಿಯ ವಾತಾವರಣಗಳೇ, ಅಲ್ಲಿಯ ವ್ಯವಹಾರಗಳು ಅದೆಲ್ಲವೂ ಕೂಡ ತುಂಬಾ ವಿಭಿನ್ನವಾಗಿದೆ. ಜೊತೆಗೆ ಅವರು ಪೂರ್ತಿ ಡಿಪೆಂಡ್ ಆಗಿರುವಂಥದ್ದು ನಮ್ಮ ಪ್ರವಾಸೋದ್ಯಮದ ಮೇಲೆ. ಹಾಗಾಗಿ ಪ್ರವಾಸಿಗರನ್ನು ಅವರು ಅತ್ಯಂತ ಗೌರವದಿಂದ ಕಾಣ್ತಾರೆ. ಯಾರಿಗೂ ಇವರು ಯಾರೋ ಹೊರಗಿಂದ ಬಂದಿದ್ದಾರೆ, ಇವರಿಗೆ ಸರಿಯಾಗಿ ಏನೋ ಮೋಸ ಮಾಡಬೇಕು ಅಂತ ಸಣ್ಣ ಮನಸ್ಥಿತಿ ಕೂಡ ಅವರು ಯಾರಿಗೂ ಇಲ್ಲ. ಆಮೇಲೆ ಅಲ್ಲಿ ನಮಗೆ ಇಲ್ಲಿ ಭಾರತದಿಂದ ಹೋದವರಿಗೆ ಯಾರಿಗೂ ಕೂಡ ಫುಡ್ಡಿನ ವ್ಯತ್ಯಾಸಗಳು ಇಲ್ಲ. ಯಾಕಂದರೆ ಅಲ್ಲಿ ತಮಿಳಿಯನ್ಸು ಮತ್ತು ಮಲಯಾಳಿಯನ್ಸು, ಈವನ್ ಕೆಲವು ಕಡೆ ಕನ್ನಡದವರು, ಈ ಥರ ಎಲ್ಲರೂ ಇರುವ ಕಾರಣಕ್ಕೆ ಫುಡ್ಡಿನ ವ್ಯತ್ಯಾಸಗಳು ಅಂಥದ್ದೇನು ಕಾಣೋದಿಲ್ಲ. ಅದು ವೆಜ್ ಇರ್ಬೋದು, ನಾನ್ ವೆಜ್ ಇರ್ಬೋದು, ತುಂಬ ಫೆಮಿಲಿಯರ್ ಫುಡ್ಡೇ ಇರುತ್ತೆ. ಹಾಗಾಗಿ ಆ ಜೊತೆಗೆ ಅಲ್ಲಿಯ ಕಾಸ್ಟ್ ಆಫ್ ಲಿವಿಂಗ್ ಕೂಡ ತುಂಬಾ ಕಡಿಮೆ ಇದೆ. ಈಗ ಅಲ್ಲಿ ಎಲ್ಲ ಏನು ಅಲ್ಲಿಲ್ಲ. ಹಾಗಾಗಿ ಸೊ ಅಲ್ಲಿ ಪ್ರವಾಸದ ಪ್ರತಿ ತಾಣ ಕೂಡ ನೋಡುವಂಥದ್ದು, ಅದನ್ನು ನೋಡುವಂಥದ್ದು ಒಂದೇ ಅಲ್ಲ, ಅದನ್ನು ಅನುಭವಿಸುವಂಥದ್ದು. ಶಿವಮೊಗ್ಗ ಪ್ರವಾಸಾಭಿವೃದ್ಧಿ ಸಂಸ್ಥೆ ಹಾಗೂ ಯೂತ್ ಹಾಸ್ಟೆಲ್ ವತಿಯಿಂದ ಸುಮಾರು ಒಂದು 5 ದಿನಗಳ ಕಾಲದ ಅಂಡಮಾನ್ ಪ್ರವಾಸ ಹೋಗಿದ್ವಿ. ಭಾಳ ವಿಶೇಷವಾದಂಥ ಒಂದು ಅನುಭವ. ನಾವು ಸುಮಾರು 50 ಜನ ಹೋಗಿದ್ವಿ. ನಮ್ಮ 50 ಜನಗಳ ಒಂದು ಒಡನಾಟ, ಸ್ನೇಹ ಇದರಿಂದಾಗಿ ಜಾಸ್ತಿ ಆಯಿತು. ಅದಕ್ಕಿಂತ ಬಹಳ ಮುಖ್ಯವಾಗಿ ಅಂಡಮಾನ್ ಬಗ್ಗೆ ನನಗೆ ವಿಶೇಷವಾದಂಥ ಒಂದು ಗೌರವ ಅನ್ನಿಸ್ತಾ ಇದೆ. ಯಾಕೆ ಅಂತ ಹೇಳಿದರೆ ಅಲ್ಲಿಯ ಜನಗಳು, ಅವರ ಸ್ವಭಾವ ಮತ್ತು ಅವರು ಟೂರಿಸ್ಟ್ಗಳನ್ನು ನೋಡಿಕೊಳ್ಳುವಂಥ ರೀತಿ, ಇದೆಲ್ಲ ಬಹಳ ವಿಶೇಷ ಅನ್ನಿಸ್ತು ನನಗೆ. ಮತ್ತು ಇದೆಲ್ಲ ನಮ್ಮ ಭಾರತದ್ದೇ ಒಂದು ಭಾಗ. ಮತ್ತು ಬ್ರಿಟಿಷರ ಆಳ್ವಿಕೆಯಲ್ಲಿ ನಮ್ಮ ಭಾರತೀಯರು ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡಿದಂಥವರು ಅಲ್ಲಿ ಪಡಬಾರದ ಕಷ್ಟವನ್ನು ಪಟ್ಟು ಅವರ ಒಂದು ತ್ಯಾಗ, ಅವರು ಪಟ್ಟಂಥ ಹಿಂಸೆ, ಅದೆಲ್ಲ ನೆನಪು ಮಾಡಿಕೊಳ್ಳುವಾಗ ನಮ್ಮ ಇಂದಿನ ಭಾರತದ ಬಗ್ಗೆ ನಮಗೆ ಬಹಳ ಗೌರವ ಅನಿಸುತ್ತೆ. 75 ವರ್ಷಗಳಾಯಿತು ನಮಗೆ ಸ್ವಾತಂತ್ರ್ಯ ಬಂದು. ಇದರ ಹಿಂದೆ ಎಂತೆಂಥ ಮಹಾನು ಮಹಿಮರು ಎಲ್ಲರೂ ಕೂಡ ಎಷ್ಟೊಂದು ತ್ಯಾಗ ಮಾಡಿ ಇದಕ್ಕೋಸ್ಕರ ಹೋರಾಟ ಮಾಡಿದ್ರಲ್ಲ ಅನ್ನುವಂಥ ಒಂದು ಭಾವನೆ ಅಲ್ಲಿ ಬರುತ್ತೆ. ಮತ್ತು ಅಂಡಮಾನ್ ಬಹಳ ಸುಂದರವಾದಂಥ ಒಂದು ದ್ವೀಪ. ಅನೇಕ ದ್ವೀಪಗಳ ಒಂದು
ಸಮುಚ್ಚಯ ಅದು. ಕೆಲವೊಂದು ದ್ವೀಪಗಳಿಗೆ ಹೋಲಿಕ್ಕೆ ಆಗೋದಿಲ್ಲ. ಆದರೆ ನಾವು ಹೋದಂಥ ಪೋರ್ಟ್ ಬ್ಲೇರ್ ಮತ್ತು ಅಂಡಮಾನ್ ಸುತ್ತಮುತ್ತ ಇರುವಂಥ ಅನೇಕ ದ್ವೀಪಗಳು, ಅಲ್ಲಿಗೆ ಹೋಗಿ ಬಂದಂಥ ಒಂದು ವಿಶೇಷವಾದಂಥ ಒಂದು ಅನುಭವ, ಆ ದ್ವೀಪಗಳನ್ನು ನೋಡಿರುವಂಥದ್ದು, ಅಲ್ಲಿಯ ಜನ, ಅಲ್ಲಿಯ ಸಂಸ್ಕೃತಿ, ಅಲ್ಲಿಯ ಊಟ, ಅಲ್ಲಿಯ ಎಲ್ಲ ಪದ್ಧತಿಗಳನ್ನ ನಾವು ಹತ್ತಿರದಿಂದ ನೋಡಲಿಕ್ಕಾದಂಥದ್ದು ಬಹಳ ಒಂದು ವಿಶೇಷವಾದಂಥ ಒಂದು ಅನುಭವ.